ಎಲ್ಲರಿಗೂ ನಮಸ್ಕಾರ. ಇವತ್ತಿನ ನಮ್ಮ ವಿಶ್ಲೇಷಣೆಗೆ ಸ್ವಾಗತ. ಇಂದು ನಾವು ಅಕಾಲಿಕ ಹೆರಿಗೆಯ ಬಗ್ಗೆ ಮಾತಾಡೋಣ, ಅಂದ್ರೆ ಪ್ರೀಟರ್ಮ್ ಲೇಬರ್. ಇದು ಕೇಳೋಕೆ ಸ್ವಲ್ಪ ಆತಂಕ ಅನಿಸಿದ್ರೂ ಸರಿಯಾದ ಮಾಹಿತಿ ನಮ್ಮಲ್ಲಿದ್ರೆ ಧೈರ್ಯವಾಗಿ ಎದುರಿಸಬಹುದಾದ ಒಂದು ಪರಿಸ್ಥಿತಿ. ಇದು ಬಹಳಷ್ಟು ಕುಟುಂಬಗಳ ಮೇಲೆ ಪರಿಣಾಮ ಬೀರುತ್ತೆ, ಹಾಗಾಗಿ ಇದ್ರ ಬಗ್ಗೆ ತಿಳಿದುಕೊಳ್ಳುವುದು ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ಗರ್ಭಾವಸ್ಥೆ ಅಂದ್ರೆ ಒಂದು ನಿರೀಕ್ಷಿತ ಪ್ರಯಾಣ. ಎಲ್ಲವೂ ಪ್ಲಾನ್ ಪ್ರಕಾರವೇ ನಡೆಯುತ್ತೆ ಅಂತ ನಾವು ಅಂದ್ಕೊಂಡಿರ್ತೀವಿ. ಆದ್ರೆ ಆ ದೊಡ್ಡ ದಿನ ನಿಗದಿಗಿಂತ ವಾರಗಳ ಮೊದಲೇ ಬಂದ್ಬಿಟ್ರೆ ಆಗೇನಾಗುತ್ತೆ? ಅಂಥ ಅನಿರೀಕ್ಷಿತ ಸಂದರ್ಭಗಳಲ್ಲಿ ನಮ್ಮ ಜ್ಞಾನವೇ ನಮ್ಮ ಅತಿದೊಡ್ಡ ಶಕ್ತಿ. ಬನ್ನಿ ಇದರ ಬಗ್ಗೆ ಇನ್ನಷ್ಟು ತಿಳ್ಕೊಳ್ಳೋಣ. ಸರಿ, ಹಾಗಾದ್ರೆ ವಿಷಯದೊಳಗೆ ನೇರವಾಗಿ ಹೋಗೋಣ. ಹೆರಿಗೆ ಬೇಗನೆ ಶುರುವಾದಾಗ ಏನಾಗುತ್ತೆ ಅಂತ ನೋಡೋಣ. ಇದನ್ನ ಅರ್ಥ ಮಾಡ್ಕೊಡಕ್ಕೆ ಮೊದಲು ಅಕಾಲಿಕ ಹೆರಿಗೆ ಅಂದ್ರೆ ಏನು ಅಂತ ನಿಖರವಾಗಿ ತಿಳಿದುಕೊಳ್ಳೋದು ತುಂಬಾ ಮುಖ್ಯ. ಇದರ ವ್ಯಾಖ್ಯಾನ ತುಂಬಾ ಸರಳವಾಗಿದೆ ನೋಡಿ. ಗರ್ಭಧಾರಣೆಯ 37 ವಾರಗಳು ಪೂರ್ತಿಯಾಗೋದ್ಕಿಂತ ಮುಂಚೆನೇ ಹೆರಿಗೆ ನೋವು ಶುರು ಆದ್ರೆ ಅದನ್ನೇ ಅಕಾಲಿಕ ಹೆರಿಗೆ ಅಂತ ಕರೆಯೋದು. ಯಾಕಿದ್ರ ಬಗ್ಗೆ ಮಾತಾಡ್ಬೇಕು ಅಂದ್ರೆ, ಸಮಯಕ್ಕಿಂತ ಮುಂಚೆ ಹುಟ್ಟುವ ಮಗುವಿನ ಆರೋಗ್ಯದ ಮೇಲೆ ಇದು ನೇರ ಪರಿಣಾಮ ಬೀರಬಹುದು. ಅದಕ್ಕೆ ಇದ್ರ ಬಗ್ಗೆ ಸರಿಯಾದ ತಿಳುವಳಿಕೆ ಇರೋದು ಬಹಳ ಮುಖ್ಯವಾಗತ್ತೆ. ಹಾಗಾದ್ರೆ ಅಕಾಲಿಕ ಹೆರಿಗೆಯನ್ನ ಗುರುತಿಸೋದು ಹೇಗೆ? ಅಂದ್ರೆ ಇದರ ಲಕ್ಷಣಗಳು ಸಿನಿಮಾದಲ್ಲಿ ತೋರ್ಸೋ ಥರ ಅಷ್ಟೊಂದು ನಾಟಕೀಯವಾಗಿ ಇರಲ್ಲ. ಕೆಲವೊಮ್ಮೆ ತುಂಬಾನೇ ಸೂಕ್ಷ್ಮವಾಗಿರುತ್ತೆ. ಹಾಗಾಗಿ ನಮ್ಮ ದೇಹ ಕೊಡು ಸಣ್ಣಪುಟ್ಟ ಸೂಚನೆಗಳ ಬಗ್ಗೆಯೂ ನಾವು ಎಚ್ಚರವಾಗಿರಬೇಕು. ಆ ಸೂಕ್ಷ್ಮ ಲಕ್ಷಣಗಳು ಯಾವುವು ಅಂತ ಈಗ ನೋಡೋಣ. ಇಲ್ಲಿ ಗಮನಿಸಬೇಕಾದ 5 ಪ್ರಮುಖ ಲಕ್ಷಣಗಳಿವೆ. ಮೊದಲನೆಯದು ಲಯಬದ್ಧವಾದ ಬೆನ್ನು ನೋವು. ಅಂದ್ರೆ ಸುಮ್ನೆ ಬೆನ್ನು ನೋವಲ್ಲ, ಬಂದು ಹೋಗುವ ಹಾಗೆ ಒಂದು ರಿಧಮಲ್ಲಿರುತ್ತೆ. ಎರಡನೆಯದು ಪೆಲ್ವಿಕ್ ಪ್ರೆಷರ್, ಅಂದ್ರೆ ಕೆಳಹೊಟ್ಟೆ ಭಾಗದಲ್ಲಿ ಏನೋ ಒತ್ತಡ ಆಗ್ತಿರೋ ಹಾಗೆ, ಮಗು ಕೆಳಗೆ ತಳ್ಳಿದ ಹಾಗೆ ಅನಿಸೋದು. ಮೂರನೆಯದು ಹೊಟ್ಟೆ ಸೆಳೆತ. ಇದು ಮುಟ್ಟಿನ ಸಮಯದಲ್ಲಿ ಆಗುವ ನೋವಿನ ಹಾಗೆ ಇರಬಹುದು. ನಾಲ್ಕನೆಯದು ಸ್ರಾವದಲ್ಲಿ ಬದಲಾವಣೆ, ಅಂದ್ರೆ ನೀರಾಗಿ ಅಥವಾ ರಕ್ತದ ಕಲೆಗಳೊಂದಿಗೆ ಏನಾದ್ರೂ ಡಿಸ್ಚಾರ್ಜ್ ಆದ್ರೆ ಗಮನಿಸಬೇಕು. ಕೊನೆಯದಾಗಿ ಮತ್ತು ಅತಿ ಮುಖ್ಯವಾಗಿ ನಿಯಮಿತ ಸಂಕೋಚನಗಳು, ಅಂದ್ರೆ ಕಾಂಟ್ರಾಕ್ಷನ್ಸ್. ಪ್ರತಿ 10 ನಿಮಿಷಕ್ಕೆ ಒಂದ್ಸಲ ಅಥವಾ ಅದಕ್ಕಿಂತ ಬೇಗ ಬರ್ತಿದ್ರೆ ಇದನ್ನ ಗಂಭೀರವಾಗಿ ಪರಿಗಣಿಸಲೇಬೇಕು. ಓಕೆ, ಈ ತರಹದ ಲಕ್ಷಣಗಳು ಕಾಣಿಸಿಕೊಂಡಾಗ ಖಂಡಿತ ಗಾಬರಿಯಾಗೋದು ಸಹಜ. ಆದರೆ ಪ್ಯಾನಿಕ್ ಆಗದೆ ತಕ್ಷಣ ಏನ್ ಮಾಡ್ಬೇಕು ಅಂತ ತಿಳಿದುಕೊಂಡಿದ್ರೆ ಪರಿಸ್ಥಿತಿಯನ್ನ ನಿಭಾಯಿಸಬಹುದು. ಹಾಗಾದ್ರೆ ತಕ್ಷಣದ ಮೊದಲ ಹೆಜ್ಜೆಗಳು ಏನು? ಅದಕ್ಕೊಂದು ಸ್ಪಷ್ಟವಾದ ಪ್ಲಾನ್ ಇದೆ, ನೋಡೋಣ ಬನ್ನಿ. ನೋಡಿ, ಇದು ತುಂಬಾನೇ ಸರಳ ಆದರೆ ಬಹಳ ಪರಿಣಾಮಕಾರಿಯಾದ 4 ಹಂತದ ಯೋಜನೆ. ಮೊದಲನೇ ಹಂತ, ತಕ್ಷಣ ಎಡಭಾಗಕ್ಕೆ ತಿರುಗಿ ಮಲ್ಕೊಳ್ಬೇಕು. ಎರಡನೇ ಹಂತ, 2 ದೊಡ್ಡ ಲೋಟ ನೀರು ಕುಡಿಬೇಕು. ಮೂರನೇ ಹಂತ, 1 ಗಂಟೆಗಳ ಕಾಲ ಕಾಯ್ಬೇಕು, ರೆಸ್ಟ್ ಮಾಡಬೇಕು. 1 ಗಂಟೆಯಾದ್ರೂ ಈ ಲಕ್ಷಣಗಳು ಕಡಿಮೆ ಆಗಿಲ್ಲ, ಅಷ್ಟೇ ಇದೆ ಅಥವಾ ಜಾಸ್ತಿ ಆಗ್ತಿದೆ ಅನ್ಸಿದ್ರೆ 4ನೇ ಹಂತ, ತಡ ಮಾಡದೆ ತಕ್ಷಣ ಆಸ್ಪತ್ರೆಗೆ ಹೋಗಲೇಬೇಕು. ಸರಿ, ಆಸ್ಪತ್ರೆಗೆ ಹೋದ ಮೇಲೆ ಏನಾಗುತ್ತೆ? ಅಲ್ಲಿ ವೈದ್ಯರು ಮಗುವನ್ನು ಹೇಗೆ ರಕ್ಷಿಸ್ತಾರೆ? ಇಲ್ಲಿ ಒಂದು ಅದ್ಭುತವಾದ ಕಾನ್ಸೆಪ್ಟ್ ಇದೆ. ಅದನ್ನ ವೈದ್ಯಕೀಯ ರಕ್ಷಾ ಕವಚ ಅಂತ ಕರೀಬಹುದು, ಅಂದ್ರೆ ಮೆಡಿಕಲ್ ಶೀಲ್ಡ್. ಇದು ಮಗುವಿಗೆ ಮಾಲಿವಾದಷ್ಟು ಉತ್ತಮವಾದ ಆರಂಭವನ್ನು ಕೊಡೋಕೆ ಬಳಸುವ ಚಿಕಿತ್ಸೆಗಳ ಒಂದು ಸಂಯೋಜಿತ ಯೋಜನೆ. ಈ ವೈದ್ಯಕೀಯ ರಕ್ಷಾ ಕವಚ ಅನ್ನೋದು ಒಂದು 3 ಭಾಗಗಳ ಯೋಜನೆ. ಈ 3 ಚಿಕಿತ್ಸೆಗಳು ಒಟ್ಟಾಗಿ ಕೆಲಸ ಮಾಡಿ ಮಗುವನ್ನು ರಕ್ಷಿಸಲು ಸಹಾಯ ಮಾಡ್ತವೆ. ಹಾಗಾದ್ರೆ ಆ 3 ಭಾಗಗಳು ಯಾವುವು? ಅವು ಹೇಗೆ ಕೆಲಸ ಮಾಡ್ತವೆ ಅಂತ ಈಗ ವಿವರವಾಗಿ ನೋಡೋಣ. ಇಲ್ನೋಡಿ, ಈ 3 ಚಿಕಿತ್ಸೆಗಳ ಗುರಿ ಎಷ್ಟು ಸ್ಪಷ್ಟವಾಗಿದೆ ಅಂತ. ಸ್ಟೀರಾಯ್ಡ್ ಚುಚ್ಚುಮದ್ದು ಮಗುವಿನ ಶ್ವಾಸಕೋಶವನ್ನು ಟಾರ್ಗೆಟ್ ಮಾಡುತ್ತೆ. ಮೆಗ್ನೀಷಿಯಂ ಸಲ್ಫೇಟ್ ಮಗುವಿನ ಮೆದುಳಿಗೆ ರಕ್ಷಣೆ ಕೊಡುತ್ತೆ. ಇನ್ನು ಟೊಕೊಲೈಸಿಸ್ ಅಂದ್ರೆ ಅದು ಸಂಕೋಚನಗಳನ್ನು ನಿಧಾನ ಮಾಡಿ ಮೊದಲ 2 ಚಿಕಿತ್ಸೆಗಳು ಕೆಲಸ ಮಾಡೋಕೆ ಬೇಕಾದ ಅಮೂಲ್ಯ ಸಮಯವನ್ನು ಗಳಿಸ್ಕೊಡುತ್ತೆ. ಇದು ಒಂದ್ ರೀತಿ ಟೀಮ್ ವರ್ಕ್ ಇದ್ದ ಹಾಗೆ. ಈಗ ಮೊದಲ ಭಾಗದ ಬಗ್ಗೆ ನೋಡೋಣ. ಶ್ವಾಸಕೋಶಕ್ಕೆ ಸ್ಟೀರಾಯ್ಡ್ ಚುಚ್ಚುಮದ್ದು. ಯಾಕೆ ಇದನ್ನ ಕೊಡುತ್ತಾರೆ? ಯಾಕಂದ್ರೆ ಇದು ಮಗುವಿನ ಶ್ವಾಸಕೋಶ ಬೇಗನೆ ಪ್ರೌಢವಾಗೋಕೆ ಸಹಾಯ ಮಾಡುತ್ತೆ. ಶ್ವಾಸಕೋಶದೊಳಗೆ ಸರ್ಫ್ಯಾಕ್ಟೆಂಟ್ ಅಂತ ಒಂದು ವಸ್ತು ಇರುತ್ತೆ. ಅದು ಶ್ವಾಸಕೋಶದ ಸಣ್ಣ ಸಣ್ಣ ಗಾಳಿಯ ಚೀಲಗಳು ಅಂಟಿಕೊಳ್ಳದ ಹಾಗೆ ನೋಡ್ಕೊಳ್ಳುತ್ತೆ. ಸ್ಟೀರಾಯ್ಡ್ಸ್ ಈ ಸರ್ಫ್ಯಾಕ್ಟಂಟ್ ಉತ್ಪಾದನೆಯನ್ನು ಹೆಚ್ಚಿಸುತ್ತೆ. ಇದರಿಂದ ಮಗು ಹುಟ್ಟಿದ ಮೇಲೆ ಸುಲಭವಾಗಿ ಉಸಿರಾಡೋಕೆ ಸಾಧ್ಯವಾಗುತ್ತೆ. ಗೈಡ್ಲೈನ್ಸ್ ಪ್ರಕಾರ 24ರಿಂದ 34 ವಾರಗಳ ನಡುವೆ ಇದನ್ನ ಕೊಟ್ರೆ ಅತಿ ಹೆಚ್ಚು ಪರಿಣಾಮಕಾರಿ. ಇನ್ನು ಎರಡನೇ ಭಾಗ, ಮೆದುಳಿನ ರಕ್ಷಣೆ. ಇದಕ್ಕೋಸ್ಕರ ಮೆಗ್ನೀಷಿಯಂ ಸಲ್ಫೇಟ್ ಅನ್ನೋ ಔಷಧಿಯನ್ನ ಐವಿ ಮೂಲಕ, ಅಂದ್ರೆ ಡ್ರಿಪ್ಸ್ ಮೂಲಕ ಕೊಡ್ತಾರೆ. ಇದು ಮಗುವಿನ ಸೂಕ್ಷ್ಮವಾದ ಇನ್ನೂ ಬೆಳವಣಿಗೆಯ ಹಂತದಲ್ಲಿರುವ ಮೆದುಳಿಗೆ ಒಂದು ರೀತಿ ರಕ್ಷಣಾ ಕವಚ ಹಾಕಿದ ಹಾಗೆ. ಇದರಿಂದ ಮುಂದೆ ಸೆರೆಬ್ರಲ್ ಪ್ಯಾಲ್ಸಿಯಂತಹ ಚಲನೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರೋ ಅಪಾಯವನ್ನ ಗಣನೀಯವಾಗಿ ಕಡಿಮೆ ಮಾಡಬಹುದು.
ರಕ್ಷಾ ಕವಚದ ಮೂರನೇ ಭಾಗ ಟೊಕೊಲೈಸಿಸ್. ಇದರ ಕೆಲ್ಸ ಏನ್ ಗೊತ್ತಾ? ಇದು ಹೆರಿಗೆ ನೋವನ್ನು ಅಂದ್ರೆ ಸಂಕೋಚನಗಳನ್ನ ತಾತ್ಕಾಲಿಕವಾಗಿ ನಿಧಾನ ಮಾಡುತ್ತೆ ಅಥವಾ ನಿಲ್ಲಿಸುತ್ತೆ. ಇಲ್ಲಿ ಒಂದು ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಇದರ ಉದ್ದೇಶ ಹೆರಿಗೆಯನ್ನ ಪೂರ್ತಿಯಾಗಿ ನಿಲ್ಲಿಸೋದಲ್ಲ. ಬದಲಿಗೆ ನಾವು ಮೊದಲು ಮಾತಾಡಿದ ಸ್ಟೀರಾಯ್ಡ್ಸ್ ಮತ್ತು ಮೆಗ್ನೀಷಿಯಂ ಸಲ್ಫೇಟ್ ತಮ್ಮ ಕೆಲಸ ಮಾಡೋಕೆ ಬೇಕಾದಷ್ಟು ಸಮಯವನ್ನ ಗಳಿಸ್ಕೊಡೋದು. ಇಟ್ಸ್ ಲೈಕ್ ಬೈಯಿಂಗ್ ಟೈಮ್. ಸರಿ, ಸಮಯ ಗಳಿಸೋದು ಅಂತ ಹೇಳ್ತಿದ್ದೀವಿ. ಯಾಕೆ ಪ್ರತಿ ಗಂಟೆಯೂ ಅಷ್ಟೊಂದು ಮುಖ್ಯ? ಈ ಸಮಯ ಯಾಕೆ ಅಷ್ಟು ಅಮೂಲ್ಯ? ಈಗ ನಾವು ಈ ವಿಶ್ಲೇಷಣೆಯ ಅತ್ಯಂತ ನಿರ್ಣಾಯಕ ಭಾಗಕ್ಕೆ ಬಂದಿದ್ದೇವೆ. ಉತ್ತರ ಒಂದೇ ಒಂದು ಸಂಖ್ಯೆಯಲ್ಲಿದೆ: 48 ಗಂಟೆಗಳು. ಹೌದು, ಸ್ಟೀರಾಯ್ಡ್ ಚುಚ್ಚುಮದ್ದು ತನ್ನ ಪೂರ್ತಿ ಪರಿಣಾಮವನ್ನು ಬೀರಲು ಬೇಕಾಗುವ ಸಮಯ ಇದು. ಈ 48 ಗಂಟೆಗಳ ಕಿಟಕಿ, ಆ ಕ್ರಿಟಿಕಲ್ ವಿಂಡೋ, ಮಗುವಿನ ಆರೋಗ್ಯಕರ ಭವಿಷ್ಯದಲ್ಲಿ ಒಂದು ದೊಡ್ಡ ಪಾಸಿಟಿವ್ ಬದಲಾವಣೆಯನ್ನ ತರಬಲ್ಲದು. ಈಗ ನೋಡಿ, ಎಲ್ಲವೂ ಹೇಗೆ ಒಂದಕ್ಕೊಂದು ಸೇರ್ಕೊಡುತ್ತೆ ಅಂತ. ಗುರಿ ಇಷ್ಟೇ: ಆ ವೈದ್ಯಕೀಯ ರಕ್ಷಾ ಕವಚ ತನ್ನ ಕೆಲ್ಸ ಮಾಡೋಕೆ ಸಾಕಷ್ಟು ಸಮಯವನ್ನ ಕೊಡೋದು. ಟೊಕೊಲೈಸಿಸ್ ಸಮಯ ಗಳಿಸ್ಕೊಡುತ್ತೆ. ಆ ಸಮಯದಲ್ಲಿ ಸ್ಟೀರಾಯ್ಡ್ಸ್ ಶ್ವಾಸಕೋಶವನ್ನ ಬಲಪಡಿಸುತ್ತೆ. ಹಾಗೆಯೇ ಮೆಗ್ನೀಷಿಯಂ ಸಲ್ಫೇಟ್ ಮೆದುಳಿಗೆ ರಕ್ಷಣೆ ಕೊಡುತ್ತೆ. ಇದು ಒಂದು ಪರ್ಫೆಕ್ಟ್ ಸಂಘಟಿತ ಪ್ರಯತ್ನ. ಇಲ್ಲಿ ಸಮಯವೇ ಎಲ್ಲವನ್ನೂ ನಿರ್ಧರಿಸುತ್ತೆ. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ತಿಳಿದುಕೊಳ್ಳಬೇಕಾದ ಪ್ರಮುಖ ವಿಷಯಗಳೇನು? 3 ಮುಖ್ಯ ಅಂಶಗಳು. 1. ಆತಂಕ ಪಡಬಾರದು. 2. ಗಡಿಯಾರ ನೋಡಿ ಸಂಕೋಚನಗಳ ಸಮಯವನ್ನ ದಾಖಲಿಸಿಕೊಳ್ಳಬೇಕು. ಅಂದ್ರೆ ಎಷ್ಟು ಹೊತ್ತಿಗೊಮ್ಮೆ ಬರ್ತಿದೆ ಅಂತ ನೋಟ್ ಮಾಡ್ಕೊಳ್ಳಬೇಕು. 3. ಮತ್ತು ಇದು ಅತೀ ಮುಖ್ಯ, NICU ಅಂದ್ರೆ ನವಜಾತ ಶಿಶುಗಳ ತೀವ್ರ ನಿಗಾ ಘಟಕ ಇರುವ ಆಸ್ಪತ್ರೆಗೆ ಹೋಗಬೇಕು. ಯಾಕೆಂದ್ರೆ ಅಕಾಲಿಕವಾಗಿ ಹುಟ್ಟಿದ ಮಗುವಿಗೆ ತಕ್ಷಣವೇ ವಿಶೇಷ ಆರೈಕೆಯ ಅವಶ್ಯಕತೆ ಇರುತ್ತೆ. ನೋಡಿ, ಕೇವಲ ಸಲಹೆಯಲ್ಲ, ಸಾಕ್ಷ್ಯಾಧಾರಗಳೊಂದಿಗೆ ಅಧಿಕಾರ ನೀಡುವುದು. ಇದೇ ಈ ವಿಶ್ಲೇಷಣೆಯ ಹಿಂದಿನ ಉದ್ದೇಶ ಕೂಡ. ಅಂದ್ರೆ ಸುಮ್ನೆ ಸಲಹೆ ಕೊಡೋದಲ್ಲ, ಬದಲಿಗೆ ಸಾಕ್ಷ್ಯಾಧಾರಿತ ವೈಜ್ಞಾನಿಕ ಮಾಹಿತಿಯನ್ನ ಒದಗಿಸೋದು. ಇದರಿಂದ ಯಾವುದೇ ಪರಿಸ್ಥಿತಿಯನ್ನ ಎದುರಿಸಲು ಬೇಕಾದ ಜ್ಞಾನ ಮತ್ತು ಆತ್ಮವಿಶ್ವಾಸ ಸಿಗತ್ತೆ. ಹಾಗಾದ್ರೆ ಒಂದು ಪ್ಲಾನ್ ಗೊತ್ತಿರೋದು ಮೊದಲನೇ ಹೆಜ್ಜೆ. ಅದು ಧೈರ್ಯ ಕೊಡುತ್ತೆ. ಆದರೆ ಈ ಅನಿರೀಕ್ಷಿತ ಪಯಣಕ್ಕೆ ತಯಾರಾಗಲು ಬೇರೆ ಯಾವ ರೀತಿಯ ಮಾತುಕತೆಗಳು ಸಹಾಯ ಮಾಡಬಹುದು? ವೈದ್ಯರ ಜೊತೆ, ನಮ್ಮವರ ಜೊತೆ ಯಾವ ರೀತಿ ಚರ್ಚೆ ಮಾಡಬೇಕು? ಇದರ ಬಗ್ಗೆ ಯೋಚಿಸಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೊಂದು ಕುತೂಹಲಕಾರಿ ವಿಷಯದೊಂದಿಗೆ ಮತ್ತೆ ಭೇಟಿಯಾಗೋಣ.